ಬೆಳಗಾವಿಯಲ್ಲಿ ಭೂಮಿ ಪರಿಹಾರಕ್ಕಾಗಿ ರೈತರುಗಳು ಸಿಡಿದೆದ್ದಿದ್ದಾರೆ. ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಅಷ್ಟೇ ಅಲ್ಲ, ನೀರಾವರಿ ಇಲಾಖೆ ಎಂಡಿಯನ್ನ ಕೆಲ ಮಹಿಳೆಯರು ಸೇರಿ ಎಳೆದಾಡ್ಬಿಟ್ಟಿದ್ದಾರೆ. ನಿನ್ನೆ ತಾನೇ ಟಿವಿ9 ನಲ್ಲಿ ಗಮನಿಸ್ತಾ ಇದ್ರಿ, ಹಿಡಕಲ್ ಡ್ಯಾಮ್ ಹಿನ್ನೀರಿಗಾಗಿ ಭೂಮಿ ಕಳ್ಕೊಂಡಂತ ರೈತರು ನಿನ್ನೆ ಯಾವ ರೀತಿಯಾಗಿ ಸಿಟ್ಟಿಗೆದ್ದಿದ್ರು ಅಂತ. ಅವರ ಸಿಟ್ಟು ಆಕ್ರೋಶ ಇವತ್ತು ಕೂಡ ಮುಂದುವರೆದಿತ್ತು. ಹೈಕೋರ್ಟ್ ಆದೇಶಿಸಿದ್ರು ಕೂಡ ಪರಿಹಾರ ನೀಡಿಲ್ಲ ಅನ್ನುವಂಥದ್ದು ಅವರಿಗಿರುವಂತಹ ಸಿಟ್ಟು. ಕಳೆದ 45 ವರ್ಷಗಳಿಂದ ಭೂಮಿ ಪರಿಹಾರಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಎದುರಲ್ಲೇ ಮಹಿಳೆಯರ ಸಿಟ್ಟು ಸ್ಫೋಟಗೊಂಡಿತ್ತು. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಾದೇವ್, ನಿನ್ನೆನೂ ಕೂಡ ಬಹಳ ಪ್ರತಿಭಟನೆ ಆಗಿತ್ತು, ಇವತ್ತು ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಈ ಮಟ್ಟಿಗೆ ಇನ್ನೂ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಇವರಿಗೆಲ್ಲ ಒಂದು ಸಿಗಬಹುದು ಪರಿಹಾರ ಅನ್ನುವಂಥದ್ದು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ವಾ? ಹೌದು ಮಾಲ್ತೇಶ್, ಏನಿದು ಬೆಳಗಾವಿಯ ನೀರಾವರಿ ಇಲಾಖೆಯ ಕಚೇರಿ ಮುಂದೆ ನಿನ್ನೆಯಿಂದಲೂ ಕೂಡ ಈ ಒಂದು ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಭೂಮಿ ಕಳೆದುಕೊಂಡಂತಹ ಮಾಸ್ತಿಹೊಳಿ ಗ್ರಾಮದ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಹೋರಾಟ ಇಂದು ಕೂಡ ಮುಂದುವರೆದಿರುವಂತದ್ದು. ಇವತ್ತು ಒಂದಿಷ್ಟು ಹೈಡ್ರಾಮಕ್ಕೂ ಕೂಡ ಇದು ಸಾಕ್ಷಿಯಾಗಿರುವಂತದ್ದು. ಯಾಕಂದ್ರೆ ನೀರಾವರಿ ಇಲಾಖೆಯ MD ಅಮಿತ್ ಮವಿ ಅವರು ಇವತ್ತು ಆ ರೈತರ ಏನು ಸಮಸ್ಯೆ ಇದಾವೆ ಅದನ್ನ ಆಲಿಸ್ಬೇಕಂತೇಳಿ ಕಚೇರಿಗೆ ಬಂದರು. ಈ ಒಂದು ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅವರನ್ನ ಕೆಲವೊಂದಿಷ್ಟು ರೈತ ಮಹಿಳೆಯರು ಎಳೆದಾಡಿರುವಂತಹ ಪ್ರಸಂಗ ಕೂಡ ನಡೀತು. ಅದಾದ ಬಳಿಕ ಮಹಿಳಾ ಪೊಲೀಸರು ತಕ್ಷಣ ಅವರನ್ನ ರಕ್ಷಣೆ ಮಾಡಿ ಮತ್ತೆ ಕಚೇರಿ ಒಳಗಡೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು. ಸದ್ಯ ಈಗ ಒಂದ್ ಕಡೆ MD, ಅದರ ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು, ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಆಗಮಿಸಿ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಪರಿಹಾರ ಸಿಗುವವರೆಗೂ ನಾವು ಜಾಗ ಬಿಟ್ಟು ಕದಲಲ್ಲ ಅನ್ನುವಂತಹ ಹೋರಾಟವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಈಗ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಯನ್ನು ನಡೆಸಿ ಯಾವ ರೀತಿಯಾಗಿ ಅವರಿಗೆ ಪರಿಹಾರ ಕೊಡೋಕೆ ಸಾಧ್ಯ ಆಗತ್ತೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಮತ್ತೆ ಮನವಿಯನ್ನ ಸಲ್ಲಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಭೆಯನ್ನ ಚರ್ಚೆ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಜಾನುವಾರುಗಳ ಸಮೇತ ನಿನ್ನೆಯಿಂದಲೂ ಕೂಡ ಕಚೇರಿ ಮುಂದ್ಗಡೆನೆ ಆ ಒಂದು ರೈತರು ಹೋರಾಟವನ್ನ ಮುಂದುವರಿಸಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸಹದೇವ್.